ಹಾಯ್ ಎಲ್ರಿಗೂ ನಮಸ್ಕಾರ. ಬೆಂಗಳೂರು ಬುಲ್ಸ್ ವರ್ಸಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್. ಹ್ಯಾಟ್ರಿಕ್ ಸೋಲಿನ ನಂತರ ಬೆಂಗಳೂರು ಬುಲ್ಸ್ಗೆ ಹ್ಯಾಟ್ರಿಕ್ ಗೆಲುವು. ಮೊದಲು 3 ಮ್ಯಾಚ್ ಸೋತಾಗಂತೂ ತುಂಬ ಬೈಕೊಂಡ್ಬಿಟ್ಟಿದ್ವಿ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತೇಳ್ಬಿಟ್ಟು. ಕ್ಯಾಪ್ಟನ್ ಚೇಂಜ್ ಆದರು, ಲಕ್ ಚೇಂಜ್ ಆಯಿತು. 3 ಮ್ಯಾಚ್ ಗೆದ್ದ ಮೇಲೆ 3 ಮ್ಯಾಚ್ ಸೋತ ಮೇಲೆ 3 ಮ್ಯಾಚ್ ಗೆದ್ದಿದ್ದೀವಿ. ಇವತ್ತು ಹ್ಯಾಟ್ರಿಕ್ ಗೆಲುವು. ಇದೇ ಥರ ಮುಂದೆ ಹೋಗ್ತಾ ಇದ್ದಾರೆ, ಗೆಲುವು ನಮ್ಮದೇ ಅಂತ ಅನ್ನಿಸ್ತಾ ಇದೆ ಈ ಸಲ. ಇವಾಗಿಂದು ತುಂಬ ಕಾನ್ಫಿಡೆಂಟಾಗಿ ಕಾಣ್ತಾ ಇದ್ದಾರೆ, ತುಂಬ ಟೈಮಿಂಗ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಎಲ್ಲ ಟ್ರೈನಿಂಗ್ ಚೆನ್ನಾಗಿದೆ, ಕೋರ್ಡಿನೇಷನ್ ಚೆನ್ನಾಗಿದೆ, ಕ್ಯಾಪ್ಟನ್ಸಿ ಚೆನ್ನಾಗಿದೆ. ಯಾವಾಗ ಯಾರನ್ನ ಕಳಿಸ್ಬೇಕು, ಯಾವಾಗ ಟೈಮ್ ವೇಸ್ಟ್ ಮಾಡಿಸ್ಬೇಕು, ಯಾವಾಗ ಪಾಯಿಂಟ್ ಬೇಕು, ಯಾವಾಗ ಯಾರನ್ನ ಒಳಗೆ ಬಿಟ್ಕೊಬೇಕು, ಯಾವಾಗ ಬೋನಸ್ ತರಬೇಕು, ಇದೆಲ್ಲ ಯೋಗೇಶ್ ಅವ್ರ ಪ್ಲ್ಯಾನಿಂಗು ತುಂಬ ಚೆನ್ನಾಗಿದೆ. ಈ ಥರ ಆಟಗಳು ಆಡ್ತಾಯಿದ್ರೆ ನೋಡೋದಕ್ಕೆ ತುಂಬ ಮಜಾ ಇರುತ್ತೆ ಮಾತ್ರ. ಸ್ಟಾರ್ಟಿಂಗಲ್ಲೇ ಇವರು ಪಾಸಿಟಿವ್ ವೈಬ್ಸ್ ಶುರುವಾಯಿತು. ಸ್ಟಾರ್ಟಿಂಗ್ಗೆ ಪಾಯಿಂಟ್ಸ್ ತೊಗೊಂಡ್ರು. ಕಳೆದ 4 ಮ್ಯಾಚಲ್ಲಿ ಸೂಪರ್ 10 ತಗೊಂಡಿದ್ದಂತಹ ಅಪೋಸಿಷನ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಕ್ಯಾಪ್ಟನ್ ನಿತಿನ್ ಇವತ್ತು ಸ್ವಲ್ಪ ಫೇಲ್ ಆದರು. ಇವತ್ತೇನು ಅಷ್ಟು ಚೆನ್ನಾಗಿ ಆಡಲಿಲ್ಲ. ನಮ್ಮ ಕಡೆ ಡಿಫೆಂಡಿಂಗ್ ಅಷ್ಟು ಚೆನ್ನಾಗಿತ್ತು ಅಂತ ಅನ್ನಿಸ್ತು ನನಗೆ. ಅವ್ರು ಚೆನ್ನಾಗಿ ಆಡಲಿಲ್ಲ ಅನ್ನೋದಕ್ಕಿಂತ ನಮ್ಮ ಕಡೆ ಡಿಫೆಂಡಿಂಗ್ ಅಷ್ಟು ಚೆನ್ನಾಗಿತ್ತು. ನಮ್ಮ ಕಡೆಯಿಂದ ಅಲಿ ರಜಾನು ಸ್ಟಾರ್ಟಿಂಗ್ ಒಂದೆರಡು ಡೂ ಆರ್ ಡೈ ರೆಡ್ ಕೈ ಕೊಟ್ಬಿಟ್ರು, ಬಟ್ 3ನೇ ಡೂ ಆರ್ ಡೈ ರೆಡ್ ಚೆನ್ನಾಗಿ ಆಡಿದ್ರು. ಅವರು ಕಳೆದ 4 ಮ್ಯಾಚಲ್ಲಿ 3 ಮ್ಯಾಚಲ್ಲಿ ಸೂಪರ್ 10 ತಗೊಂಡಿರೋಂಥ ರೈಡರು. ಅವ್ರ ಕಡೆ ಅವರು 4 ತಗೊಂಡಿದ್ರು ನಿತಿನ್ ಅವರು, ಬಟ್ ಇವತ್ತು ಫೇಲ್ ಆದರು. ಬಟ್ ನಮ್ಮ ಕಡೆಯಿಂದ ಅಲಿ ರಜಾ ಅವರು ಸೂಪರ್ 10 ತಗೊಳ್ಳಿಲ್ಲ, ಬಟ್ ಇಂಪಾರ್ಟೆಂಟ್ ಟೈಮಲ್ಲಿ ಪಾಯಿಂಟ್ಗಳನ್ನ ತಂದುಕೊಟ್ರು, ಚೆನ್ನಾಗಿ ಆಡಿದ್ರು. ದೀಪಕ್ ಮಾತ್ರ ಸ್ಟಾರ್ಟಿಂಗೇ ಅವ್ರ ಕ್ಯಾಪ್ಟನ್ ನಿತಿನ್ನ ಟ್ಯಾಕಲ್ ಮಾಡಿ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಕಲ್ ಹೋಲ್ಡ್ ಮಾಡಿಕೊಂಡು ಮಜಾ ಬಂತು. ಅಲ್ಲಿಂದನೇ ಶುರುವಾಯಿತು ನಮ್ಮ ಕಡೆ ಲಕ್ಕು. ಕ್ಯಾಪ್ಟನ್ನೇ ಹಿಡ್ದಾಕಿದ್ರು ಅಂತಂದರೆ ತುಂಬ ಕಾನ್ಫಿಡೆಂಟಾಗಿ ಕಾಣ್ತಾ ಇದ್ದಾರೆ ಇವರು. ಒಳಗಡೆ ಟೀಮ್ ಕಾಂಬಿನೇಷನ್ ಚೆನ್ನಾಗಿದೆ, ಕಾನ್ಫಿಡೆನ್ಸ್ ಆಗಿದ್ದಾರೆ ಅಂತ ಅಲ್ಲೇ ಅನ್ನಿಸ್ತು. ಸ್ಟಾರ್ಟಿಂಗ್ 10 ನಿಮಿಷದಲ್ಲಿ ಬರೀ 5 ಪಾಯಿಂಟ್ ಈಚು. ನಾನು ಏನು ಇಷ್ಟು ಸ್ಲೋ ಸ್ಟಾರ್ಟ್ ಆಗ್ತಾ ಇದೆಯಲ್ಲ ಮ್ಯಾಚು ಅಂತ ಅಂದ್ಕೊಂಡೆ. ಕಾಂಪಿಟೇಟಿವ್ ಆಗಿತ್ತು, ಮಜಾ ಏನಿರಲಿಲ್ಲ, ಬಟ್ ಸ್ಟಾರ್ಟಿಂಗ್ ಬರೀ 5 ಪಾಯಿಂಟು. ಅಲ್ಲಿಂದ ಮತ್ತೆ ತಿರ್ಗಾ ಸೆಕೆಂಡ್ 10 ನಿಮಿಷದಲ್ಲಿ ಅವ್ರು 5 ಪಾಯಿಂಟ್ ತೊಗೊಳೋದ್ರೊಳಗಡೆ ನಮ್ಮವ್ರು 11 ಪಾಯಿಂಟ್ ತೊಗೊಂಡ್ರು. ಅಲ್ಲಿಂದ ಮ್ಯಾಚ್ ಟರ್ನ್ ಆಯಿತು. ಮತ್ತೆ ತಿರ್ಗಾ 3ನೇ 10 ನಿಮಿಷದಲ್ಲಿ ಅವ್ರು 6 ಪಾಯಿಂಟ್ ತೊಗೊಂಡ್ರು, ನಮ್ಮವ್ರು 5 ಪಾಯಿಂಟು. ಅಲ್ಲೊಂದು ಸ್ವಲ್ಪ ಬಿದ್ದೋದ್ರು. ಅದಾದಮೇಲೆ ಮತ್ತೆ ತಿರ್ಗಾ ಲಾಸ್ಟ್ 10 ನಿಮಿಷದಲ್ಲಿ ಮತ್ತೆ ತಿರ್ಗಾ ಕಮ್ಬ್ಯಾಕ್ ಮಾಡಿದ್ರು. ಟೈಮ್ ವೇಸ್ಟ್ ಮಾಡಬೇಕಾಗಿರೋಂಥ ಟೈಮಲ್ಲಿ ಕೆಲವೊಂದೊಂದು ಸಲ ಮಾಡಬಾರೋ ತಪ್ಪುಗಳನ್ನ ಮಾಡಿದ್ರು. ನಮ್ಮ ಗಣೇಶ್ ಅವರು ಸ್ವಲ್ಪ ತಪ್ಪು ಮಾಡಿದ್ರು ಒಂದು ರೈಡಲ್ಲಿ. 2 ಸಲ ಯೆಲ್ಲೋ ಕಾರ್ಡ್ ತೊಗೊಂಡು ಆಚೆ ಇದ್ದಾಗ ಅಲ್ಲಿ ಬೋನಸ್ ಆನ್ ಇತ್ತು. ಆವಾಗ 2 ಸಲ ಮಿಸ್ ಮಾಡ್ಕೊಂಡ್ಬಿಟ್ರು. ಲಾಸ್ಟ್ ಟೈಮ್ ಅಲಿ ರಾಜಾ, ಅದಕ್ಕಿಂತ ಮುಂಚೆ ಗಣೇಶ್ ಅವ್ರು ಹೋಗಿದ್ರು. ಅಂದರೆ ಗಣೇಶ್ ಅವ್ರು ಇದ್ದಾಗ ಅಟ್ಲೀಸ್ಟ್ ಒಂದು ಟಚ್ ಪಾಯಿಂಟ್ ತೊಗೊಂಬಂದ್ರು, ಬಟ್ ಅಲಿ ರಾಜಾ ಅವ್ರು ಇದ್ದಾಗ ಒಂದು ಬೋನಸ್ ಮಿಸ್ ಮಾಡಿದ್ರು. ಅಂದರೆ ಯೆಲ್ಲೋ ಕಾರ್ಡ್ ಕೊಟ್ಟಾಗ ಒಬ್ಬರು ಪ್ಲೇಯರ್ ಆಚೆ ಇರ್ತಾರೆ ವಾರ್ನಿಂಗ್ ಮುಖಾಂತರ. ಆವಾಗ 5 ಜನ ಇದ್ದರು, ಬಟ್ ಅದು ಲೆಕ್ಕದಲ್ಲಿ 6 ಜನ ಇದ್ದಾರೆ ಅಂತ. ಅವಾಗ ಬೋನಸ್ ಆನ್ ಆಗಿರುತ್ತೆ. 2 ಸಲ ಸಿಕ್ತು ಇತಿಹಾಸದಲ್ಲೇ, ಕಬಡ್ಡಿ ಇತಿಹಾಸದಲ್ಲೇ 2 ಸಲ ಸಿಕ್ಕಿರೋದು ಇದೇ ಮೊದಲು ಒಂದೇ ಮ್ಯಾಚಲ್ಲಿ. ಬಟ್ ಅದನ್ನು ಮಿಸ್ ಮಾಡ್ಕೊಂಡ್ರು ನಮ್ಮವರು. ಅಲ್ಲಿ 2 ಪಾಯಿಂಟು ಸಿಗ್ತಾ ಇತ್ತು. ಲಾಸ್ಟಿಗೆ ಅಲಿ ರಾಜಾ ಅವರು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ, ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟು ಬಂದುಬಿಟ್ರು. ಆಶೀಶ್ ಮಲ್ಲಿಕ್ ಇಂಜುರಿ ಆದಾಗಂತೂ ಸ್ವಲ್ಪ ಭಯ ಆಗಿತ್ತು, ಏನು ರೈಡಿಂಗ್ ಸಪೋರ್ಟ್ ಯಾರಿದ್ದಾರೆ ಇವಾಗ ಅಲಿ ರಾಜಾ ಅವ್ರಿಗೆ ಅಂತ ಹೇಳ್ಬಿಟ್ಟು. ಬಟ್ ಆ ಗಣೇಶ್ ಅವ್ರು ಬಂದು ಸ್ವಲ್ಪ ರೈಡಿಂಗ್ ಚೆನ್ನಾಗಿ ಮಾಡಿದ್ರು. ಬಟ್ ಅವ್ರು ಇಂಜುರಿ ಆಗಿರೋದು ಬೇಗ ಹುಷಾರಾಗಬೇಕು 15ನೇ ತಾರೀಕು ಅಷ್ಟರೊಳಗಡೆ, ಸೋಮವಾರದಷ್ಟರೊಳಗಡೆ. ಬಟ್ ಅಲ್ಲೊಂದು ಸ್ವಲ್ಪ ಭಯ ಆಗಿದ್ದಂತೂ ನಿಜ. ಮ್ಯಾಚ್ಗಳು ಉಲ್ಟಾ ಹೊಡೆದ್ಬಿಟ್ರೆ ಕಷ್ಟ. ಇವಾಗ ಇನ್ನೂ ಮ್ಯಾಚ್ ಅಂತೂ ಕೈಗೆ ಬಂದಿಲ್ಲ, ಏನಾಗುತ್ತೋ ಗೊತ್ತಿಲ್ಲ ಅಂತ. ಟೈಮ್ ವೇಸ್ಟ್ ಮಾಡಬೇಕು ಅಂತ ಇರೋ ಟೈಮಲ್ಲಿ ಅವ್ರು ಆ ಕಡೆಯಿಂದ ರೈಡರ್ ಬಂದಿರುವಾಗ ಇವ್ರು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಸ್ಬೇಕು. ಬಂದ ತಕ್ಷಣ ಅವ್ರನ್ನ ವಾಪಸ್ ಹೋಗೋ ಥರ ಮಾಡೋದು, ಅಥವಾ ಅವ್ರು ಬಂದ ತಕ್ಷಣ ಅವ್ರನ್ನ ಟ್ಯಾಕಲ್ ಮಾಡೋದಕ್ಕೆ ಹೋಗೋದು ಸ್ವಲ್ಪ ಮಿಸ್ ಹೊಡಿತು ಅಂತ ಅನ್ನಿಸ್ತು. ಕೊನೆ ರೈಡ್ ಟೈಮ್ ಅಟ್ಲೀಸ್ಟ್ ಒಂದು 10-15 ಸೆಕೆಂಡ್ ಆದರೂ 10-15 ಸೆಕೆಂಡ್ ಆದರೂ ಬಿಟ್ಕೊಂಡ್ರೆ ಪರವಾಗಿಲ್ಲ. ಅವ್ರು ಬೇಗ ಹೋಗೋ ಮುನ್ಸೂಚನೆಯಲ್ಲೇ ಇರ್ತಾರೆ. ಏನಕ್ಕಂದರೆ ನಮ್ಮವ್ರು ಹೋದರೆ ಬೇಗ ಹಿಡ್ದಾಕೊಂಬಿಡೋಣ ಅಂತೇಳ್ಬಿಟ್ಟು ಬರ್ತಾರೆ, ರೇನ್ ಕ್ರಾಸ್ ಮಾಡಿ ವಾಪಸ್ ಹೋಗ್ಬಿಡ್ತಾರೆ. ಬಟ್ ನಮ್ಮವ್ರು ಒಳಗೆ ಬಿಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಆಡಿಸ್ಕೊಬೇಕು. ಅವ್ರನ್ನ ಈಸಿಯಾಗಿ ಟ್ಯಾಕಲ್ ಕೊಡೋದಕ್ಕೆಲ್ಲ ಹೋಗಬಾರ್ದು. ಸೊ ಲಾಸ್ಟಲ್ಲಿ ಅದೊಂದು ಮಿಸ್ಟೇಕ್ ಮಾಡಿದ್ರು. ಅದಾದಮೇಲೂ ಕೊನೆ ರೈಡ್ ಅಲಿ ರಜಾ ಅವರು ತುಂಬ ಚೆನ್ನಾಗಿ ಆಡಿದ್ರು. ಫೈನಲಿ 3 ಮ್ಯಾಚ್ ಸೋತ ನಂತರ 3 ಮ್ಯಾಚನ್ನು ಗೆದ್ದಿದ್ದೀವಿ. ಇದು ಸಂತೋಷದ ವಿಷಯ, ಇಡೀ ಕರ್ನಾಟಕನೇ ಸಂತೋಷ ಪಡುವಂಥ ವಿಚಾರ. ಇನ್ನೊಂದ್ಸಲ ಹೈಲೈಟ್ಸ್ನ ನೋಡ್ಬಿಟ್ಟು ನೆಮ್ಮದಿಯಾಗಿ ಮಲ್ಕೊಬೋದು ಇವತ್ತು. ಇದು ಇವತ್ತಿನ ಮ್ಯಾಚಿನ ಬಗ್ಗೆ ನನ್ನ ಒಂದು ಅಭಿಪ್ರಾಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಕ್ರಿಕೆಟು ಕಬಡ್ಡಿ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು, ಬಾಯ್.